ಸಿಗಂದೂರು ಚೌಡೇಶ್ವರಿ ದೇವಿ ಮೋಸ್ಟ್ಲಿ ಇಡೀ ದೇಶದ ಬರೀ ನಮ್ಮ ರಾಜ್ಯ ಮಾತ್ರ ಅಲ್ಲ, ದೇಶದ ಬಹುತೇಕ ರಾಜ್ಯಗಳಲ್ಲೂ ಕೂಡ ಚೌಡೇಶ್ವರಿ ದೇವಿಯ ಆರಾಧಕರಿದ್ದಾರೆ. ಎಲ್ಲೆಲ್ಲಿಂದನೂ ಜನ ಸಿಗಂದೂರು ಚೌಡೇಶ್ವರಿಯ ದರ್ಶನ ಪಡೆದುಕೊಳ್ಳಬೇಕು ಅಂತ ಪ್ರವಾಸಿಗರ ದಂಡು ಬರ್ತಾ ಇತ್ತು. ಬಟ್ ಬಹುತೇಕ ಜನ ಅಲ್ಲಿ ಬಂದು ಪರದಾಡ್ತಾ ಇದ್ರು. ಪ್ರವಾಸಿಗರನ್ನ ಬಿಟ್ಟಾಕಿ ಆ ಭಾಗದ ಜನ ಕೂಡ ಒದ್ದಾಡ್ತಾ ಇದ್ರು. ಕಾರಣ ಜಸ್ಟ್ ನಿಮಗೆ 100 ಕಿಲೋಮೀಟರ್ ದಾರಿ ಹೋಗಬೇಕು ಅಂದ್ರೆ ಈ ಸಿಗಂದೂರು ಚೌಡೇಶ್ವರಿಯ ದರ್ಶನ ಪಡೆದುಕೊಳ್ಳಬೇಕು ಅಂದ್ರೆ ಇರಬೇಕಾದಂತಹ ದಾರಿ ಬಿಟ್ಟು 100 ಕಿಲೋಮೀಟರ್ ಸುತ್ತಿ ಬಳಸಿ ಹೋಗಬೇಕಾಗಿತ್ತು. ಈಗ ನೀವು ದಾರಿ ಮುಖಾಂತರ ಹೋಗ್ತೀವಿ ಅಂದ್ರೆ 100 ಕಿಲೋಮೀಟರ್, ಅದನ್ನ ಬಿಟ್ಟರೆ ಲಾಂಚ್ ಮೂಲಕ ಹೋಗಬೇಕಾಗಿತ್ತು. ಅದನ್ನ ಬಿಟ್ಟು ಬೇರೆ ಯಾವುದೇ ರೀತಿಯ ವ್ಯವಸ್ಥೆಗಳು ಇರಲಿಲ್ಲ ಅನ್ನೋ ಕಾರಣಕ್ಕೆ ಈ ಕೇಬಲ್ ಸೇತುವೆ ಮಾಡಬೇಕು ಅನ್ನುವಂಥ ದಶಕಗಳ ಹೋರಾಟ ಆ ಭಾಗದ ಜನರದ್ದು. ಹಾಗಾಗಿ ದಶಕಗಳ ಕನಸು ಇವತ್ತು ಈಡೇರ್ತಾ ಇದೆ ಅನ್ನುವಂಥ ಖುಷಿ ಆ ಭಾಗದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಪ್ರಮುಖವಾಗಿ ಬಹಳ ವಿಶೇಷ ಅಂದ್ರೆ ದೇಶದಲ್ಲೇ 2ನೇ ಅತಿ ಉದ್ದದ ಕೇಬಲ್ ಸೇತುವೆ ಅಂತ ಕೂಡ ಹೇಳಲಾಗ್ತಾ ಇದೆ. ರಾಜ್ಯದ ಮಟ್ಟಿಗೆ ಮೊದಲ ಅತ್ಯಂತ ಉದ್ದದ ಸೇತುವೆ ಅಂತ ಕೂಡ ಹೆಗ್ಗಳಿಕೆಯನ್ನ ಈ ಸಿಗಂದೂರು ಚೌಡೇಶ್ವರಿಯ, ಅದು ಕೂಡ ಶರಾವತಿಯ ಹಿನ್ನೀರಿನ ಭಾಗದಲ್ಲಿ ನಿರ್ಮಾಣ ಆಗಿರುವಂತಹ ಕೇಬಲ್ ಸೇತುವೆ. ಈಗ ಎಕ್ಸಾಕ್ಟ್ಲಿ ದೃಶ್ಯ ನೋಡ್ತಾ ಇದ್ದೀರಲ್ಲ, ಇದೆಲ್ಲವೂ ಕೂಡ ಡ್ರೋನ್ ಕಣ್ಣಲ್ಲಿ ಸೆರೆಯಾಗಿರುವಂತಹ ದೃಶ್ಯ. ಇವತ್ತು ಸರಿಯಾಗಿ 12 ಗಂಟೆಗೆ ಇದು ಲೋಕಾರ್ಪಣೆಯಾಗುತ್ತೆ, ಸಂಚಾರಕ್ಕೆ ಮುಕ್ತ ಆಗುತ್ತೆ ಅನ್ನೋದು ಬಹಳ ಬಹಳ ಖುಷಿಯ ವಿಚಾರ. ಪ್ರಮುಖವಾಗಿ ಅಲ್ಲಿನ ಹೆಚ್ಚಿನ ಜನ ಏನು ವಾಸ ಮಾಡ್ತಾ ಇಲ್ಲ, ಆದರೆ ಅಲ್ಲಿ ವಾಸ ಮಾಡ್ತಾ ಇರುವಂತಹ ಜನಕ್ಕೆ ಚಿಕ್ಕ ಪುಟ್ಟ ಸಮಸ್ಯೆಗಳಿದ್ರೂ ಕೂಡ ನಿಮಗೆ 100 ಕಿಲೋಮೀಟರ್ ಸುತ್ತಿ ಬಳಸಿ ಹೋಗಬೇಕು. ರಾತ್ರಿ ಹೊತ್ತಲ್ಲಿ ಹೋಗೋದಕ್ಕೆ ಲಾಂಚ್ಗಳ ವ್ಯವಸ್ಥೆ ಇರಲಿಲ್ಲ. ಕಾರಣ ಸಾಯಂಕಾಲ 6 ಗಂಟೆ ಅಂದರೆ ಲಾಂಚ್ಗಳು ಸ್ಥಗಿತ ಆಗ್ಬಿಡ್ತಿತ್ತು, ಕಾರ್ಯನಿರ್ವಹಿಸ್ತಾ ಇರಲಿಲ್ಲ. ಯಾರಿಗಾದ್ರೂ ಆರೋಗ್ಯ ಸಮಸ್ಯೆಗಳು, ತುರ್ತು ಪರಿಸ್ಥಿತಿಗಳಿದ್ದಾಗ ಆ ಭಾಗದ ಜನ ಹೋಗಬೇಕಾಗಿದ್ದು ಸಾಗರಕ್ಕೆ ಹೋಗಬೇಕು, ಅಲ್ಲಿನ ಆಸ್ಪತ್ರೆಗಳಿಗೆ ಭೇಟಿ ಕೊಡಬೇಕು ಅಂದ್ರೆ ಜಸ್ಟ್ 100 ಕಿಲೋಮೀಟರ್ ಸುತ್ತಿ ಬಳಸಿ ಹೋಗಬೇಕಾಗಿತ್ತಂತೆ. ಹಾಗಾಗಿ ದಶಕಗಳಿಂದ ಹೋರಾಟ ಮಾಡ್ತಾ ಇದ್ರು, ದಯವಿಟ್ಟು ಏನಾದ್ರೂ ಪರ್ಯಾಯ ವ್ಯವಸ್ಥೆ ಮಾಡ್ಕೊಡಿ, ಪ್ರಮುಖವಾಗಿ ಸೇತುವೆ ಮಾಡ್ಕೊಡಿ ಅಂತ. ಸೊ ಅವರ ದಶಕಗಳ